ಮುದಗಲ್ ಪಟ್ಟಣದಲ್ಲಿ ಮೊಹರಂ ಹಬ್ಬದ ಶಾಂತಿ ಸಭೆ. ಐತಿಹಾಸಿಕ ಮೊಹರಂ ಹಬ್ಬದ ಪ್ರಯುಕ್ತ ಪಟ್ಟಣದ ಭಾರತ ಕಲ್ಯಾಣ ಮಂಟಪದಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ತಾಲೂಕಾ ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲಶೆಟ್ಟಿ ಮಾತನಾಡಿ, ಹಬ್ಬದಲ್ಲಿ ಸರ್ವ ಇಲಾಖೆಯ ಅಧಿಕಾರಿಗಳು ಹಗಲಿರುಳು ಶ್ರಮದಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಜಾತ್ರೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ ನೀಡುತ್ತೇನೆ. ಮೊಹರಂ ಯಶಸ್ವಿಗೆ ಜನರ ಸಹಕಾರ ಮತ್ತು ಹೊಂದಾಣಿಕೆ ಅಗತ್ಯವಾಗಿದೆ. ಜಾತ್ರೆಗೆ ಬರುವ ಜನರಿಗೆ ಕುಡಿಯುವ ನೀರು, ಹಣಕಾಸಿನ ವ್ಯವಹಾರ ವ್ಯವಸ್ಥೆ, ಟ್ರಾಫಿಕ್, ವಿದ್ಯುತ್ ಸಂಪರ್ಕ, ಸಿಸಿಟಿವಿ ಕ್ಯಾಮೆರಾ, ಅಗ್ನಿಶಾಮಕ ವ್ಯವಸ್ಥೆ, ಸಾರಾಯಿ ಮಾರಾಟ ನಿಷೇಧ, ಸಾರಿಗೆ ವ್ಯವಸ್ಥೆ, ಹಬ್ಬಕ್ಕೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದಂತಾಶ್ರಯ ಕಾರ್ನಾಡ್ ಮಾತನಾಡಿ, ಮುದಗಲ್ ಮೊಹರಂ ಪ್ರತಿಯೊಂದು ಮನೆಯ ಉತ್ಸವವಾಗಿದ್ದು ಇದನ್ನು ಎಲ್ಲರೂ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು. ಮೊಹರಂ ಭಾವೈಕ್ಯತೆಗೆ ಹೆಸರುವಾಸಿಯಾಗಿದ್ದು ಅದಕ್ಕೆ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳೋಣ ಮತ್ತು ಪಟ್ಟಣದ ಟ್ರಾಫಿಕ್ ಸಮಸ್ಯೆ, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಗಮನವಿಟ್ಟು ಆಯಾ ಇಲಾಖೆಗಳ ಜೊತೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡುತ್ತೇವೆ ಹಾಗೂ ಸಂಚಾರಿ ಶೌಚಾಲಯ ನಿರ್ಮಾಣ ಮಾಡಬೇಕು. ನಾವೆಲ್ಲರೂ ಒಟ್ಟಿಗೆ ಮುದಗಲ್ ಮೊಹರಂ ಹಬ್ಬ ಆಚರಣೆ ಮಾದರಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸೋಣ ಎಂದರು. ನಂತರ ಪಟ್ಟಣದ ಸಾರ್ವಜನಿಕರ ಮುಖಂಡರು ಮೊಹರಂ ಹಬ್ಬಕ್ಕೆ ಬರುವ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಹಬ್ಬಕ್ಕೆ ಸರ್ವ ಜನಾಂಗದ ಸಹಕಾರ ಅಗತ್ಯವಾಗಿದೆ. ಎಲ್ಲರೂ ಸೇರಿ ಭಾವೈಕ್ಯತೆಯಿಂದ ಹಬ್ಬವನ್ನು ಆಚರಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ತಹಶೀಲ್ದಾರ್ ಸತ್ಯಮ್ಮ ಮಸ್ಕಿ, ಸಿಪಿಐ ಬಾಲಚಂದ್ರು ಲಕಂ ಮುದಗಲ್, ಪಿಎಸ್ಐ ವೆಂಕಟೇಶ್ ಮಾಡಗೇರಿ, ದರ್ಗಾ ಕಮಿಟಿ ಸದಸ್ಯರು, ದಲಿತ ಮುಖಂಡರು, ಕರವೇ ಕಾರ್ಯಕರ್ತರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪಟ್ಟಣದ ವಿವಿಧ ಸಮುದಾಯ ಮುಖಂಡರು ಉಪಸ್ಥಿತರಿದ್ದರು. ಅದರ ಭಾಗವಾಗಿ ನಾನು ಈ ವರ್ಷ ಈ ಮೊಹರಂ ಭಾಗವಾಗಿ ಆಚರಣೆ ಮಾಡ್ತಾ ಇದ್ದೇನೆ ಅಂತ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಮೊದಲನೇದಾಗಿ ಅದು ಒಂದಿಷ್ಟು ವಿಷಯಗಳು ಏನಂತಂದರೆ ಸಾರ್ವಜನಿಕರು ಮತ್ತು ಸಂಘಟಕರು ಮತ್ತು ದರ್ಗಾ ಕಮಿಟಿಯವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ಒಂದಿಷ್ಟು ಪ್ರಮುಖ ವಿಷಯ ಅದನ್ನು ನಾವು ಸರಿಪಡಿಸ್ತೀವಿ ಮತ್ತು ಯಾವುದೇ ರೀತಿಯ ಆಚರಣೆಗೆ ಅಡೆತಡೆ ಆಗೋ ಹತ್ರ ನೋಡ್ತೀವಿ ಅಂತ ಒಂದೆರಡು ವಿಷಯಗಳನ್ನ ಹೇಳ್ತೀವಿ. ಪ್ರಮುಖವಾಗಿ ಜೆಸ್ಕಾಂ ತಾವು ಹೇಳಿದ್ರಿ. ಸೊ ಜೆಸ್ಕಾಂ EW ಅವರ ಗಮನಕ್ಕೆ ತಂದು ಪ್ರಮುಖವಾಗಿ ಏನು ನೀರಿನ ಇದು ಕರೆಂಟ್ ಅರೇಂಜ್ಮೆಂಟ್ಸ್ ಏನಿದೆ, ಯಾವುದೇ ರೀತಿಯ ಲೋಡ್ ಶೆಡಿಂಗ್ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ಸೊ ಅದನ್ನು ನಾನು ಅವ್ರ ಜೊತೆ ಚರ್ಚಿಸಿ ಸೊ ಮೊಹರಂ ಆಚರಣೆಗೆ ಯಾವುದೇ ಥರ ತೊಂದರೆ ಆಗದಿರುವ ರೀತಿಯಲ್ಲಿ ಚರ್ಚೆ ಮಾಡಿಕೊಂಡು ಅದನ್ನು ಯಾವ ರೀತಿ ಆಗಬಾರ್ದು ಅಂತ ನಾನು ಎಲ್ಲರಿಗೂ ಕೂಡ ಮಾತಾಡ್ತೀನಿ. ಎರಡನೇದಾಗಿ ಏನಂತಂದರೆ ನಮ್ಮ ಬ್ಯಾಂಕಿಂಗ್ ಒಂದು ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಇರ್ತಾರೆ ಜಿಲ್ಲೆಗೆ. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ಇವತ್ತೇ ಮಾತಾಡ್ತೀನಿ, ಸಂಜೆ ಸಾಕಾದ್ರೆ ಇಲ್ಲಾಂತಂದ್ರೆ ನಾಳೆ ಬೆಳಗ್ಗೆ ಅವ್ರ ಜೊತೆ ಮಾತಾಡ್ತೀನಿ. ಪ್ರಮುಖವಾಗಿ ಏನು ATMಗಳು ಇದ್ದಾವೆ ಅದನ್ನು ರಿಪೇರಿ ಮಾಡಿ ಇಮಿಡಿಯೇಟ್ಲಿ ಕ್ಯಾಶ್ ಫೀಲಿಂಗ್ ಏನಿರುತ್ತೆ ಅದನ್ನು ಮಾಡೋಕ್ಕೆ ನಾವೊಂದು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾಳೆ ತಮಗೆಲ್ಲ ಗೊತ್ತಿದೆ, ಈಗ ಡಿಜಿಟಲ್ ಪೇಮೆಂಟ್ಸ್ ಇದ್ದಾರೆ. ಇವನ್ ನಾವೇನು ಅಂಗಡಿದವರಿದ್ದಾರೆ ಅವರಿಗೂ ಕೂಡ ನಾವು ಏನು ಅವ್ರಿಗೂ ಕೂಡ ಒಂದು ಎಂಕರೇಜ್ ಮಾಡೋಣ ಡಿಜಿಟಲ್ ಪೇಮೆಂಟ್ ಮೂಲಕ. ಪ್ರತಿಯೊಬ್ಬರ ಹತ್ರ ಅಂತೂ ಮೊಬೈಲ್ ಇದೆ. ಇವತ್ತು ನಾಳೆ ಪ್ರತಿಯೊಬ್ಬರು ಡಿಜಿಟಲ್ ಪೇಮೆಂಟ್ ಮೂಲಕ ತಮ್ಮ ಏನು ಖರೀದಿ ಮಾಡೋದಾಗಿ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಪ್ಲಸ್ ಕ್ಯಾಶ್ ಕೂಡ ಸರಬರಾಜು ಆಗುವಾಗ ನಿಟ್ಟಿನಲ್ಲಿ ನಾನು ಬ್ಯಾಂಕ್ದವ್ರ ಜೊತೆ ಮಾತಾಡ್ತೀನಿ. ನಂತರ ಕುಡಿಯ ನೀರಿದ್ದು ಪ್ರಮುಖವಾಗಿ ಮುದ್ಗಲ್ಗೆ ಕುಡಿಯಲು ಶಾಶ್ವತವಾಗಿ ಕುಡಿಯ ನೀರಿನ ಸಮಸ್ಯೆ ಇದೆ ಅಂತ ಗೊತ್ತಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಪ್ರಮುಖವಾಗಿ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಸೊ ಸ್ವಲ್ಪ ಈ ವರ್ಷ ಪ್ರೀವಿಯಸ್ ವರ್ಷ ಒಂದೇ ಏನಂದ್ರೆ ಸ್ಟೋರೇಜ್ ಏನು ಹಳೆ ಸ್ಟೋರೇಜ್ ಟ್ಯಾಂಕ್ ಬಿದ್ದ ಮೇಲೆ ಸ್ವಲ್ಪ ಬಾರ ಕೂಡ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ನಿಟ್ಟಿನಲ್ಲಿ ನಾವು ನಮ್ಮ ಸಮಸ್ಯೆ ಆಗದಿರೋ ಥರ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಒಂದಿಷ್ಟು ಸಜೆಷನ್ಸ್ ಬಂದು ಪ್ರಮುಖವಾಗಿ AGR ಮೂಲಕ ಟ್ಯಾಂಕರ್ ವ್ಯವಸ್ಥೆ ಅಂತ ನಮ್ಮ ಮಾತಾಡ್ತೀವಿ ಅವ್ರ ಜೊತೆ. ನಾವು ಪುರಸಭೆ ಮೂಲಕ ನೀರಿನ ವ್ಯವಸ್ಥೆ ಅಂತೂ ಮಾಡ್ತೀವಿ. ಅದ್ರ ಜೊತೆ KVC ನಲ್ಲಿ ತಮ್ಮ ಹಂತದಲ್ಲಿ ಯಾವ ರೀತಿ ಅವರು ನಮಗೆ ಸಹಾಯ ಮಾಡ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಕುಡಿಯ ನೀರು ಯಾವುದೇ ಥರ ಸಮಸ್ಯೆ ಆಗದ ಒಂದು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಹಳ ಪ್ರಮುಖವಾಗಿ ಹೇಳಿದ್ವಿ. ಸಜ್ಜದ್ ಅವರೇ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಮುದಗಲ್ನ ಎಲ್ಲ ನನ್ನ ಆತ್ಮೀಯ ಬಾಂಧವರು,